No. ಸೊ ಇವಾಗ ನಾವು ಸೆಕ್ಷನ್ ತೆಗಿತೀವಿ ನಾರ್ಮಲ್ ಆಗಿ ಒಂದ್ ಬ್ಲೇಡ್ ಒಂದ್ ಮೆಟೀರಿಯಲ್ ತಗೊಂಡು ನಾವು ಸೆಕ್ಷನ್ ಅಂತ ತೆಗಿತೀವಿ ಆಯ್ತಾ. ಸೊ ಅದೇ ತರ ಸೆಕ್ಷನ್ ಇವಾಗ ಬಯಾಲಜಿಕಲ್ ಸ್ಯಾಂಪಲ್ ಸಚ್ ಆಸ್ ಹ್ಯೂಮನ್ ಬಾಡಿ, ಹ್ಯೂಮನ್ ಸೆಲ್ಸ್, ಹ್ಯೂಮನ್ ಟಿಶ್ಯೂ ಆಯ್ತಾ ಹೆಂಗ್ ತೆಗಿತೀವಿ. ಅಂಡ್ ಪ್ಲಾಂಟ್ಸ್ ಅಲ್ಲೂ ಆಯ್ತಾ ಈ ಓವರಿ ಅಥವಾ ಡೆವಲಪ್ಮೆಂಟಲ್ ಟಿಶ್ಯೂಸ್, ಡೆವಲಪ್ಮೆಂಟಲ್ ಸ್ಟೇಟಸ್ ಸ್ಟಡೀಸ್ ನಾವು ಓದ್ಬೇಕು ಅಂದ್ರೆ ವಿ ನೀಡ್ ಸೆಕ್ಷನಿಂಗ್ ಆಯ್ತಾ. ಸೊ ಅದಕ್ಕೆ ಹ್ಯಾಂಡ್ ಸೆಕ್ಷನಿಂಗ್, ನಾವು ಕೈಯಲ್ಲಿ ತೆಗೆದನ್ನ ನಾವು ಹ್ಯಾಂಡ್ ಸೆಕ್ಷನಿಂಗ್ ಅಂತ ಹೇಳ್ತೀವಿ ಆಯ್ತಾ. ಸೊ ಈ ಹ್ಯಾಂಡ್ ಸೆಕ್ಷನಿಂಗ್ ಅಲ್ಲಿ ನಾವು ಅದು ಅದ್ರ ಅಷ್ಟಾಗಿ ಕಾನ್ಸಿಕ್ಯೂಟಿವ್ ಅಂದ್ರೆ ಒನ್ ಆಫ್ಟರ್ ದ ಅದರ್ ಡೆವಲಪ್ಮೆಂಟಲ್ ಸ್ಟಡೀಸ್ ಸ್ಟೇಜಸ್ ನ ಓದೋದಕ್ಕೆ ಹ್ಯಾಂಡ್ ಸೆಕ್ಷನಿಂಗ್ ಇಂದ ಇಟ್ಸ್ ನಾಟ್ ಪಾಸಿಬಲ್. ಬಿಕಾಸ್ ನಾವು ಹ್ಯಾಂಡ್ ಸೆಕ್ಷನಿಂಗ್ ಎಷ್ಟು ಅಂದ್ರೆ ನಾವೆಲ್ಲಿ ನನ್ನ ಕೈ ಕಟ್ ಆಗುತ್ತೆ ಅನ್ನೋ ಒಂದ್ ಇದಿರುತ್ತೆ ನಮ್ಗೆ. ಸೊ ವಿ ಕ್ಯಾನ್ ನಾಟ್ ಟೇಕ್ ವೆರಿ ಥಿನ್ ಸೆಕ್ಷನ್ಸ್ ಆಯ್ತಾ. ಸೊ ಇಟ್ ಮೇ ಬಿ ಇನ್ ದ ಸೆಂಟಿಮೀಟರ್ ಫಾರ್ಮ್ಯಾಟ್ ದ ಸೆಕ್ಷನ್ ವಾಟ್ ವಿ ಟೇಕ್, ಇಟ್ ಇಸ್ ನಾಟ್ ಇನ್ ದ ಮೈಕ್ರೋಮೀಟರ್ or maximum millimeter ಅಲ್ಲಿ ಇರುತ್ತೆ ನಮ್ ಸೆಕ್ಷನಿಂಗ್ಸ್, ಬಟ್ ನಾಟ್ ಇನ್ ಮೈಕ್ರೋ. ಮೈಕ್ರೋ ಅಂದ್ರೆ 10⁻⁻⁶ thickness ಅಲ್ಲಿ ಇರಬೇಕು. ಅವಾಗ ಅದು ವೆರಿ ಥಿನ್ ಸೆಕ್ಷನ್ ಅಂಡ್ ಯು ಕ್ಯಾನ್ ಸ್ಟಡಿ ದ ಡೆವಲಪ್ಮೆಂಟಲ್ ಸ್ಟೇಜಸ್ ಅಥವಾ ಅಪಾಪ್ಟೋಸಿಸ್ ಆಫ್ ದ ಸೆಲ್, ಎನಿ ಸೈಟಾಲಜಿಕಲ್ ಹಿಸ್ಟಾಲಜಿಕಲ್ ಸ್ಟಡೀಸ್ ನ ನಾವು ಹಿಸ್ಟಾಲಜಿ ಅಂದ್ರೆ ಸ್ಟಡಿ ಆಫ್ ಟಿಶ್ಯೂಸ್ ನ ನಾವು ಹಿಸ್ಟಾಲಜಿ ಅಂತ ಹೇಳ್ತೀವಿ, ಸ್ಟಡಿ ಆಫ್ ಸೆಲ್ಸ್ ನ ನಾವು ಸೈಟಾಲಜಿ ಅಂತ ಹೇಳ್ತೀವಿ ಆಯ್ತಾ. ಟು ಸ್ಟಡಿ ದ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ಬೋತ್ ಟಿಶ್ಯೂಸ್ ಅಂಡ್ ಸೆಲ್ಸ್ we need a very thin sectioning of the material aita. So hand sectioning alli we do not get the barrier with the hand sections, we do not get very thin sections. And developmental stage, every developmental stages cannot be captured because human error will be there. ನಾವು ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ಹ್ಯಾಂಡ್ ಸೆಕ್ಷನಿಂಗ್ ಅಲ್ಲಿ ಎರರ್ಸ್ ಅಂತ ಇರುತ್ತೆ, ವೇರ್ ಯು ಮೇ ಮಿಸ್ ಫ್ಯೂ ಸ್ಟೇಜಸ್. So in that case ಏನಾಗುತ್ತೆ, they developed a microtome. The instrumentation is called microtomy. The entire process is called as microtomy. Microtome andre where you are getting the section in micrometers ಅಲ್ಲಿ ಬರೋದ್ರಿಂದ ಅದನ್ನ ನಾವು microtome ಅಂತ ಹೇಳ್ತೀವಿ ಆಯ್ತಾ. So coming to what is this actually microtome? Microtomy, which means that tissue can be sectioned and attached to a surface for further microscopic examination. Aita? So any tissue or we have taken any material, plant material or animal material, any materials tissues na togondu ಅದನ್ನ ಸೆಕ್ಷನ್ ನ ತೆಗೆದು ಅದನ್ನ ನಾವು ಒಂದು ಪ್ರಾಪರ್ ಸರ್ಫೇಸ್ ಅಲ್ಲಿ ಅಟ್ಯಾಚ್ ಮಾಡಿ, it could be even your slide attachment to a surface andre it could be your it is your slide only, attaching the tissue on the slide and fixing the material, putting the cover slip and sealing it the edges and examining under microscope. This is called as microtomy aita. So we always say microtome section especially nim embryology nalli ಬಾಟ್ನಿ ಅವರು ತುಂಬಾ ಎಂಬ್ರಿಯಾಲಜಿ ಮತ್ತೆ ವುಡ್ ಸೆಕ್ಷನಿಂಗ್ಗೆಲ್ಲ ಈ ಮೈಕ್ರೋಟೋಮ್ ಅನ್ನ ತುಂಬಾನೇ ಯೂಸ್ ಮಾಡ್ತೀವಿ ಆಯ್ತಾ. ಯಾಕಂದ್ರೆ ಎಂಬ್ರಿಯಾಲಜಿ ನಲ್ಲಿ ತಾನೇ ನೀವು ಡೆವಲಪ್ಮೆಂಟಲ್ ಸ್ಟೇಜಸ್ ನ ಓದೋದು ತುಂಬಾನೇ ಆಯ್ತಾ. ಒಂದು ಸೈಟಾಲಜಿ ಓದ್ತೀರಾ, ಇನ್ನೊಂದು ಎಂಬ್ರಿಯಾಲಜಿ ಓದ್ತೀರಾ. ಸೊ ಕಮಿಂಗ್ ಟು ವಾಟ್ ಇಸ್ ಅ ಮೈಕ್ರೋಟೋಮ್, ಇದು ಒಂದು ಬೇಸಿಕ್ ಇನ್ಸ್ಟ್ರೂಮೆಂಟ್ ಇಟ್ ಇಸ್ ಯೂಸ್ ಫಾರ್ ಮೈಕ್ರೋಟೋಮಿ ಆಯ್ತಾ. It is a mechanical device for cutting thin uniform slices of tissue sectioning. It's a very simple. Now in hand section ಮಾಡ್ತೀವೋ the mechanism is same ಆಯ್ತಾ. hand section ಅಲ್ಲಿ ಏನು ಒಂದು ಬ್ಲೇಡ್ ತಗೊಳ್ತೀವಿ, ಇನ್ನೊಂದು ಮೆಟೀರಿಯಲ್ ತಗೊಳ್ತೀವಿ ಇನ್ನೊಂದು ಕೈಯಲ್ಲಿ ಅಲ್ವಾ. ಸೊ ಏನ್ ಏಮು ಥಿನ್ ಸೆಕ್ಷನ್ಸ್ ಈವನ್ ಆಗಿರ್ಬೇಕು. when you are taking a section, the section should be very even. ಒಂದ್ ಕಡೆ ದಪ್ಪ ಇನ್ನೊಂದ್ ಕಡೆ ಸಣ್ಣ ಆಯ್ತಾ, ಹಂಗಿರ್ಬಾರ್ದು. It should be very evenly cut, evenly processed section ಆಗಿರ್ಬೇಕು. So same principle holds good even for microtomy. Coming to what are the different types of microtomes? There are basically 5 basic types of microtomes in there. Aita? First one is rocking microtome, rotary microtome, base sledge microtome, sliding microtome, freezing microtome.
ಆಯ್ತಾ. ವಿಲ್ ಸ್ಟಡಿ ಒನ್ ಆಫ್ಟರ್ ದ ಅದರ್. ಸೊ ವಾಟ್ ಇಸ್ ದಿಸ್ ರಾಕಿಂಗ್ ಮೈಕ್ರೋಟೋಮ್? Rocking microtome, this is the picture of a rocking microtome. As name indicates, rocking andre this is the part. ಆಯ್ತಾ, ನಾವು ಇಲ್ಲಿ ಬ್ಲೇಡ್ ಇರುತ್ತೆ, ಇಲ್ಲಿ ನಾವು ಇದನ್ನ ಫಿಕ್ಸ್ ಮಾಡ್ತೀವಿ. ದ ಮೆಟೀರಿಯಲ್ ವಿಚ್ ಶುಡ್ ಬಿ ಎಂಬೆಡೆಡ್ ಇನ್ ಪ್ಯಾರಾಫಿನ್ ವ್ಯಾಕ್ಸ್. ಆಯ್ತಾ, ನಾವು ಮೆಟೀರಿಯಲ್ನ ನಾವು ಪ್ರೊಸೆಸ್ ಮಾಡಬೇಕು ಅಥವಾ ಸೆಕ್ಷನ್ ತೆಗಿಬೇಕು ಅಂತ ಇದ್ದೀವಿ, ಅದನ್ನ ನಾವು ಪ್ಯಾರಾಫಿನ್ ವ್ಯಾಕ್ಸ್ ನ ಕರಗಿಸ್ಬಿಟ್ಟು ವಿ ಮೇಕ್ ಅ ಸ್ಮಾಲ್ ಒಂದು ಬಾಕ್ಸ್ ತರ, ಅದನ್ನ ಬೋಟ್ ಅಂತ ಹೇಳ್ತೀವಿ. ಆ ಮೆಲ್ಟೆಡ್ ಪ್ಯಾರಾಫಿನ್ ಅದ್ರೊಳಗೆ ಹಾಕ್ಬಿಟ್ಟು ಈ ಪ್ರೋಸೆಸ್ ಮಾಡಬೇಕು. ನಾವು ಯಾವ ಸೆಕ್ಷನ್ ತೆಗಿಬೇಕು ಅಂತ ಇರುತ್ತಲ್ಲ ಮೆಟೀರಿಯಲ್, ಇಟ್ ಕುಡ್ ಬಿ ವುಡ್ ಪೀಸ್ ಆರ್ ಲೀಫ್, ಎನಿಥಿಂಗ್ ಆಫ್ ಯುವರ್ ಚಾಯ್ಸ್. ಆಯ್ತಾ, ಅಥವಾ ಸೀಡ್ ಆಗಿರಬಹುದು, ಎಂಬ್ರಿಯೋ ಆಗಿರಬಹುದು, ಎನಿಥಿಂಗ್ ವುಡ್ ಆಗಿರಬಹುದು. ಅದನ್ನ ನಾವು ಆ ಲಿಕ್ವಿಡ್ ಪ್ಯಾರಾಫಿನ್ ವ್ಯಾಕ್ಸ್ ಅಲ್ಲಿ ಇದನ್ನ ಮೆಟೀರಿಯಲ್ ನ ಸಬ್ಬರ್ಜ್ ಮಾಡ್ತೀವಿ, ಮುಳುಗಿಸ್ಬಿಟ್ಟು ಅದು ಸೆಟಲ್ ಆಗ್ಬೇಕು. ಇಟ್ ಶುಡ್ ಫಾರ್ಮ್ ಅ ಬ್ಲಾಕ್. ಆಯ್ತಾ, ಆ ಬ್ಲಾಕ್ ನ ತೆಗೆದ್ಬಿಟ್ಟು ಆ ಎಕ್ಸಸ್ ಪ್ಯಾರಾಫಿನ್ಸ್ ಏನೇನಿರುತ್ತೆ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಬಿಸಾಕ್ಬಿಡ್ತೀವಿ. ಆಮೇಲೆ ಆ ಬ್ಲಾಕ್ ನ ತಗೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನಾವು ಫಿಕ್ಸ್ ಮಾಡ್ಬಿಟ್ಟು, ಆಯ್ತಾ, ದಿಸ್ ಇಸ್ ಟು ಅಡ್ಜಸ್ಟ್ ದ ಮೈಕ್ರೋಮೀಟರ್, ಅಟ್ ವಿಚ್ ಮೈಕ್ರೋಮೀಟರ್ ಯು ನೀಡ್ ದ ಸೆಕ್ಷನಿಂಗ್. ಇದ್ರಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಅಂಡ್ ಒನ್ಸ್ ದಿಸ್ ಸ್ಟಾರ್ಟ್ಸ್, ಆಯ್ತಾ, ಇಲ್ಲಿ ಏನಂದ್ರೆ ದಿಸ್ ಸ್ಟಾರ್ಟ್ಸ್ ರಾಕಿಂಗ್ ಅಂದ್ರೆ ಇವಾಗ ತೊಟ್ಲು ಹೆಂಗೆ ಹಿಂದೆ ಮುಂದೆ ಹೋಗುತ್ತೆ, ರಾಕಿಂಗ್ ಚೇರ್. ಆಯ್ತಾ, ಯು ನೋ ವಾಟ್ ಇಸ್ ಅ ರಾಕಿಂಗ್ ಚೇರ್. ಆಯ್ತಾ, ಅದೇ ತರ ದಿಸ್ ವಿಲ್ ಸ್ಟಾರ್ಟ್ ರಾಕಿಂಗ್, ಮೇಲೆ ಕೆಳಗೆ. ದಿಸ್ ಇಸ್ ದ ಬ್ಲೇಡ್. when it touches the blades are very 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 sharp blades these are. ಆಯ್ತಾ, so when the material touches, ಇದು ಮೇಲೆ ಕೆಳಗೆ rock, it keeps rocking like this. Okay, so when the material comes in contact with the blade, it starts giving the thin sectioning. ಆಯ್ತಾ, so a tape of sectioning we can observe. Usually all the microtomes will not give one section, it gives tape of section. ಅಂದ್ರೆ ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ರೆ ಯೂಶಲಿ 20-30 times it will keep rocking. ಆಯ್ತಾ, ಸೊ ಅವಾಗ ರಾಕ್ ಆದಾಗ ಏನಂದ್ರೆ ನಿಮ್ಗೆ ಒಂದು 30-40 ಒಂದ್ಸಲ ಕಟ್ ಆದಾಗ ಎಷ್ಟದು ಒಂದು ಮ್ಯಾಕ್ಸಿಮಮ್ 1 ಸೆಂಟಿಮೀಟರ್ ಇದಿರಬಹುದು, 1 ಸೆಕ್ಷನ್ ಬರಬಹುದು ಉದ್ದ ಪ್ರಕಾರ. ಆಯ್ತಾ, ಹಂಗೇನೆ ಎಷ್ಟೊಂದು ಸೆಕ್ಷನ್ ಟೇಪ್ ಫಾರ್ಮ್ ಅಲ್ಲಿ ಬರುತ್ತೆ. ಅವಾಗ ನಿಮ್ಗೆ ಯಾವ ಸ್ಟೇಜಸ್ ಬೇಕು, ಏನ್ ಬೇಕು, ಎವ್ರಿಥಿಂಗ್ ಯು ಕ್ಯಾನ್ ಮೌಂಟ್ ಆನ್ ಅ ಸ್ಲೈಡ್ ಅಂಡ್ ಯು ಕ್ಯಾನ್ ಒಬ್ಸರ್ವ್. So as name is, ನಾನು ಹೇಳ್ದಂಗೆ, the name derived from the rocking action of the cross arm. This is the cross arm. Either it keeps rocking like this, that's why it is called rocking microtome. Either this is the oldest design. It is a cheap, simple to use. There is no much complexity of the instrument is not there. It is a very simple, very cheap and oldest design microscope idu, micrometry idu, and it is extremely reliable. ಈ ಮೈಕ್ರೋಟೋಮ್ ನ ಯು ಕ್ಯಾನ್ ರಿಲೇ, ಕೆಟ್ಟೋಗುತ್ತೆ ಅಥವಾ ತುಂಬಾ ಕಾಂಪ್ಲೆಕ್ಸಿಟಿ ಅಂತ ಇಲ್ಲ. ದ ಮೈಕ್ರೋಟೋಮ್ ಇಸ್ ವೆರಿ ಸಿಂಪಲ್ ಟು ಹ್ಯಾಂಡಲ್ and very less maintenance. It is not very, because as microtome emerged, there are different types. The sensitivity of microtome also increased, but ಇದಕ್ಕೇನ್ ಅಂದ್ರೆ ಒಂದ್ ಸ್ವಲ್ಪ ಧೂಳಾದ್ರೂ you can just wipe it and you can use. The maintenance is very very minimal. Coming to mechanism of action, ನಾನು already ನಿಮ್ಗೆ explain ಮಾಡಿದೆ, but still again I will tell you. Knife is fixed. This is the fixed knife. This part is the fixed knife. The block of the tissue moves through an arc to strike the knife. ಇಲ್ಲಿ block of the tissue ನ ಇಟ್ಟಿರ್ತೀವಿ, ನಾನು ಹೇಳ್ದಂಗೆ paraffin block ಅಲ್ಲಿ tissue ನ embedded ಮಾಡಿರ್ತೀವಿ, through which an arc to strike. When it is moving like this, rocking, you know alwa, rock ಅಂತ ಹೇಳಿದಾಗ, rocking ಅಂತ ಯೂಸ್ ಮಾಡಿದಾಗಲೇ it is kind of crescent shape. Crescent shape ಅಲ್ಲಿ ಎನಿಥಿಂಗ್ ಪೆಂಡುಲಮ್ ಶೇಪ್ ಅಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಆಯ್ತಾ, so it is moving, so it forms an arc. It is the arc like this.
when it is rocking, it forms an arc and it strikes the knife. Aita? When the material strikes the knife, the material just cut and it gives the section. Between strokes, the block is moved towards the knife for the required thickness of sections by means of ratchet operated micrometer thread. Illi adirutte micrometer thread. Aita? So using this, you can actually fix the measurement of the section. Aita? Steady backward and forward movement of the handle gives ribbon of good section. ನಾನು ಹೇಳಿದ tape of good sections or ribbon of good section. So it forms alva, you get one after the next sectioning, it forms one big ribbon. So what is the disadvantage of this microtome? The size of the block that can be cut is limited. Aita? So this is one of the disadvantage. And nan heldange, it forms the curve. Illi nodi point ide alva, it forms an arc to strike the knife. So when the section is formed, sections are cut in curved plane, not on the flat plane. It will be cut on the curved plane. That is one of the disadvantage. The instrument, it is light instrument, and it is a kind of advantage and disadvantage. Aita? ಇದನ್ನ ಎಲ್ಲಾದ್ರೂ ತಗೊಂಡು ಹೋಗಬಹುದು because it is very light and very easy to maintain. Aita? And or to place it on the damp cloth to avoid movement. This is kind of advantage and disadvantage. Coming to rotary microtome. Aita? The name rotary and there's something related to rotation, rotatory movement. Okay, so this microtome was first introduced by Minot Rotary. Aita? So the name also, hence it is called as rotary microtome. And also it is not only the name, aita, ಇಲ್ಲಿ rotatory movement ಇದೆ. ಆಯ್ತಾ? ಈ ರೋಟರಿ ಮೈಕ್ರೋಟೋಮ್ ಅಲ್ಲಿ ಏನಂದ್ರೆ ಇಲ್ಲೊಂದು ನಾಬ್ ಇದೆ, ಕಾಣ್ತಿದೆ ಅಲ್ವಾ, ಹ್ಯಾಂಡಲ್. You have to keep rotating it. Only then you get the sections. ಆಯ್ತಾ? So ಏನಾಗುತ್ತೆ ಅಂದ್ರೆ, this is big enough, I can show you better. Yeah. ಏನಂದ್ರೆ ಇಲ್ಲಿ ನೀವು ಇದರಲ್ಲಿ ಫಿಕ್ಸ್ಡ್ ಮೆಟೀರಿಯಲ್ ಇರುತ್ತೆ. When you keep rotating, this is the blade. Aita? So this is the tape, ribbon of illi white color thinna kaantidalla, idu ribbon of sections. Aita? So you get, this is the blade. Very sharp blades will be fit. Aita? Adu, that forms the ribbon of sections. The hand wheel rotates through 360 degree, moving the specimen vertically past the cutting surface and returning it to the starting point. ಆಯ್ತಾ? ಇಲ್ಲಿ ಬ್ಲೇಡ್ ಫಿಕ್ಸ್ ಆಗಿರುತ್ತೆ, ಮೆಟೀರಿಯಲ್ ಫಿಕ್ಸ್ ಮಾಡಬೇಕು ಮೇಲೆ. ಆಯ್ತಾ? ದಿಸ್ ಇಸ್ ದ ಇದು ರೊಟೇಟರಿ ವೀಲ್ ವಿಚ್ ಟರ್ನ್ಸ್ ಇಂಟು 360 degree. So you should keep rotating it. And when vertical andre gottalla ellargu, vertical section like this you will get. Aita? So vertical pass, and when it is reaching the blade, it gives the section. Aita? Block holder is mounted on a steel carriage which moves up and down in grooves and is advanced by a micrometer screw cutting perfectly flat section. ಅದೇ ನಾನು ಹೇಳ್ದಂಗೆ ಇಲ್ಲಿ ಒಂದು ಸೆಕ್ಷನ್ ಮಾಡ್ಬೇಕಾಗಿರೋ ಮೌಲ್ಡ್ ನ ಇಟ್ಟಿರ್ತೀವಿ ನಾವು, ಅಥವಾ ಬ್ಲಾಕ್ ನ ಇಟ್ಟಿರ್ತೀವಿ. ಅದು ರೊಟೇಟ್ ಮಾಡ್ತಾ ಇದ್ದಾಗ it moves like this and it gives the ribbon of section. So ಏನಂದ್ರೆ ಇದರದ್ದು, this is a manual instrument, completely manual, because ಕೈಯಿಂದ ಇದನ್ನ ನೀವು ಆಪರೇಟ್ ಮಾಡಬೇಕು, ರೊಟೇಟ್ ಮಾಡ್ತಾ ಇರಬೇಕು. And this can be semi automated. ಏನಂದ್ರೆ ಇದನ್ನ ಇಂಪ್ರೂವ್ ಮಾಡಿದ್ದಾರೆ. ಆಯ್ತಾ? ಇವಾಗ ಟೆಕ್ನಾಲಜಿಸ್ಟ್ they have improved it.
ಏನಂದ್ರೆ ಸೆಮಿ ಆಟೋಮೇಟೆಡ್ ವೇ ಯು ಕ್ಯಾನ್ ಫಿಕ್ಸ್ ದ ಮೋಟರ್ ಅಂಡ್ ಸೊ ಫಾರ್ ದಿಸ್ ಈ ಇದಕ್ಕೇನೆ ವೀಲ್ಗೆನೆ ಮೋಟರ್ ನ ಫಿಕ್ಸ್ ಮಾಡಿದ್ದಾರೆ ಅಂಡ್ ಒಂದು ಮೋಟರ್ ಇದ್ರೆ ಅದು ಸೆಮಿ ಆಟೋಮೆಟಿಕ್ ಆಗುತ್ತೆ, ಫುಲ್ 2 ಮೋಟರ್ಸ್ ಇದ್ರೆ ಅದು ಕಂಪ್ಲೀಟ್ಲಿ ಆಟೋಮ್ಯಾಟಿಕ್ ಆಯ್ತಾ. ಸೊ ಮೆಕ್ಯಾನಿಸಮ್ ಆಫ್ ಬ್ಲಾಕ್ ಅಡ್ವಾನ್ಸ್ಮೆಂಟ್ ಏನಂದ್ರೆ ರಿಟ್ರಾಕ್ಟಿಂಗ್ ಅಂಡ್ ನಾನ್ ರಿಟ್ರಾಕ್ಟಿಂಗ್ ಅಂಡ್ ಇದು ಏನಂದ್ರೆ ಮೇನ್ ಆಗಿ ನೌ ಇಟ್ ಈಸ್ ವಿ ಯೂಸ್ ಫಾರ್ ಪ್ಲಾಂಟ್ ಸೆಕ್ಷನಿಂಗ್ ಗೆ ಇದು ದಿಸ್ ಮೈಕ್ರೋಟೋಮ್ ಇಸ್ ಎಕ್ಸ್ಕ್ಲೂಸಿವ್ಲಿ ಯೂಸ್ಡ್, ತುಂಬಾನೇ ಯೂಸ್ ಮಾಡ್ತೀವಿ ಆಯ್ತಾ. ಏನ್ ರಿಟ್ರಾಕ್ಟಿಂಗ್ ಆಕ್ಷನ್ ಅಂದ್ರೆ ಇಟ್ ಮೂವ್ಸ್ ದ ಟಿಶ್ಯೂ ಬ್ಲಾಕ್ ಅವೇ ಫ್ರಮ್ ದ ನೈಫ್ ಆನ್ ಒನ್ ಅಪ್ ಸ್ಟ್ರೋಕ್ ಅಂಡ್ ಪ್ರೊಡ್ಯೂಸಿಂಗ್ ಎ ಫ್ಲಾಟ್ ಸರ್ಫೇಸ್ ಟು ದ ಟಿಶ್ಯೂ ಬ್ಲಾಕ್, ಅದನ್ನ ರಿಟ್ರಾಕ್ಟಿಂಗ್ ಅಂತ ಹೇಳ್ತೀವಿ ಆಯ್ತಾ. ಸೊ ಯಾವಾಗ ನಾವು ಮೂವ್ ಮಾಡ್ತೇವೆ ಇದು 360 ಡಿಗ್ರಿ ಆಗಿರೋದ್ರಿಂದ ಒಂದು ಫಸ್ಟ್ ಹಾಫ್ಗೆ ಅದು ಏನಾಗುತ್ತೆ ಸೆಕ್ಷನ್ ಮೇಲೆ ಹೋಗುತ್ತೆ, ಸೆಕೆಂಡ್ ಹಾಫ್ಗೆ ಅದು ಕೆಳಗೆ ಬರುತ್ತೆ ಆಯ್ತಾ. ಸೊ ದ ಟಿಶ್ಯೂ ಬ್ಲಾಕ್ ಅವೇ ಫ್ರಮ್ ದ ನೈಫ್ ಆನ್ ಅಪ್ ಸ್ಟ್ರೋಕ್, ಮೇಲೆ ನಾವು ಮೇಲೆ ರೊಟೇಟ್ ಮಾಡಿದಾಗ ಟಿಶ್ಯೂ ಬ್ಲಾಕ್ ಇದು ನೈಫ್ ಇಂದ ದೂರ ಇರುತ್ತೆ ಆಯ್ತಾ. ಸೊ ದಟ್ ಫಾರ್ಮ್ಸ್ ಒನ್ ಫ್ಲಾಟ್ ಸರ್ಫೇಸ್, ಫ್ಲಾಟ್ ಫೇಸ್, ಅದು ಫ್ಲಾಟ್ ಫೇಸ್ ನ ಕ್ರಿಯೇಟ್ ಮಾಡಿಬಿಟ್ಟು ವಿ ಗೆಟ್ ಅ ಪ್ರಾಪರ್ ಫ್ಲಾಟ್ ಸೆಕ್ಷನಿಂಗ್. ಬಿಫೋರ್ ಅಲ್ಲಿ we used to get a curve sectioning, but ಇದರಲ್ಲಿ ಫ್ಲಾಟ್ sectioning can be we get flat sectioning ಇದರಲ್ಲಿ. ಏನ್ ಅಡ್ವಾಂಟೇಜಸ್ ಅಂದ್ರೆ 2 to 3 millimeter ಸೆಕ್ಷನ್ಸ್ ನ ನಾವು ಇದರಲ್ಲಿ ತಗೊಬಹುದು ಅಂಡ್ ಈಸಿ ಅಡ್ಯಾಪ್ಟೇಷನ್, ಮಿನಿಮಮ್ 2 to 3 millimeter ಸೆಕ್ಷನ್ಸ್ ನ ನಾವು ಈ ಮೈಕ್ರೋಟೋಮ್ ಅಲ್ಲಿ ತಗೊಬಹುದು. ಅಂಡ್ ಇನ್ನೊಂದೇನಂದ್ರೆ ಇಟ್ ಇಸ್ easy adaptation to all type of tissues. It could be hard, fragile or fatty sectioning, and ideal for cutting serial sections such as large number of sections from each block. You can get around 200 300 series of sections you can get. Tape aita ribbon of section can be observed, and cutting large blocks is ಲಾರ್ಜ್ ಬ್ಲಾಕ್ ಇದನ್ನ ಯೂಸ್ ಮಾಡಬಹುದು ಬಿಕಾಸ್ ಇಟ್ ಇಸ್ ಅ VS ತಗೊಳಕ್ಕೆ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಲೈಕ್ ದಿಸ್ ಆಯ್ತಾ. ಕಟಿಂಗ್ ಆಂಗಲ್ ಆಫ್ ನೈಫ್ ಇಸ್ ಅಡ್ಜಸ್ಟಬಲ್, ಈ ನೈಫ್ ನ ನೀವು ಪರ್ಟಿಕ್ಯುಲರ್ ಆಂಗಲ್ ಅಲ್ಲಿ ನೀವು ಫಿಟ್ ಮಾಡಿಬಿಟ್ಟು ಯು ಕ್ಯಾನ್ ಯೂಸ್ ದಿಸ್ ಮೈಕ್ರೋಟೋಮ್ ಅಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಲಾರ್ಜ್ ಅಂಡ್ ಹೆವಿ ನೈಫ್, ಯೂಸ್ಡ್ ಲೆಸ್ ವೈಬ್ರೇಷನ್ ವೆನ್ ಕಟಿಂಗ್ ಹಾರ್ಡ್ ಟಿಶ್ಯೂ, ಹೆವಿಯರ್ ಅಂಡ್ ಮೋರ್ ಸ್ಟೇಬಲ್. ಏನಂದ್ರೆ ಇದು ಹೆವಿ ಆಗಿದ್ರೆ ಮೈಕ್ರೋಟೋಮು ಪ್ರಾಪರ್ ಆಗಿ ಅಲೈನ್ ಆಗಿರುತ್ತೆ ಆನ್ ದ ಟೇಬಲ್. ಇದು ಲೈಟ್ ಆಗಿದ್ದಾಗ ಏನಂದ್ರೆ ದ ಮೂವ್ಮೆಂಟ್ ಆಫ್ ದ ಮೈಕ್ರೋಟೋಮ್ ವಿಲ್ ಬಿ ದೇರ್ ಡ್ಯೂರಿಂಗ್ ದ ಪ್ರೊಸೆಸ್ ಅಂಡ್ ದಟ್ ಬ್ರಿಂಗ್ಸ್ ದ ಡಿಸ್ಟರ್ಬೆನ್ಸ್ ವೈಲ್ ಟೇಕಿಂಗ್ ದ ಸೆಕ್ಷನಿಂಗ್. ಬಟ್ ಇದು ಭಾರ ಇರೋದ್ರಿಂದ ಇಟ್ ವಿಲ್ ಬಿ ಸ್ಟೇಬಲ್ ಆನ್ ದ ಟೇಬಲ್. ಸೊ ಕಮಿಂಗ್ ಟು ದ ಥರ್ಡ್ ಇಸ್ ಸ್ಲೆಡ್ಜ್ ಮೈಕ್ರೋಟೋಮ್ ಆಯ್ತಾ. ಈ ಸ್ಲೆಡ್ಜ್ ಮೈಕ್ರೋಟೋಮ್ ಅಲ್ಲಿ ಇಲ್ಲಿ ನಾವು ಮೆಟೀರಿಯಲ್ ನ ಇಟ್ಟಿರ್ತೀವಿ ಆಯ್ತಾ. ದಿಸ್ ಇಸ್ ದ ನೈಫ್, ಇದು ಮೆಟೀರಿಯಲ್, ಇದು ನೈಫ್. It is originally designed for cutting sections of very large blocks of tissue ಆಯ್ತಾ. ತುಂಬಾ ದೊಡ್ಡದು ಆಯ್ತಾ. ಯು ಗೆಟ್ ಎ ಪ್ರಾಪರ್ TS ಇದ್ರಲ್ಲಿ ಈ ಬ್ಲಾಕ್ಸ್ ನ ಇಲ್ಲಿ ಇಟ್ಟಿದಾಗ ಯು ಗೆಟ್ ಎ ಕಂಪ್ಲೀಟ್ ಪ್ರಾಪರ್ TS, ದೊಡ್ಡ ಸೆಕ್ಷನ್ಸ್ ನ TS ತೆಗಿಬಹುದು. ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಬ್ರೈನ್ ಸೆಕ್ಷನ್ ತೆಗಿಬೇಕಾದ್ರೆ ಹಿಸ್ಟಾಲಜಿ ಸ್ಟಡಿ ಆಫ್ ದ ಬ್ರೈನ್, ಟು ಸ್ಟಡಿ ದ ಬ್ರೈನ್ ಟಿಶ್ಯೂ ಆಯ್ತಾ. ದಿಸ್ ಸ್ಲೆಡ್ಜ್ microtomy was originally designed ಆಯ್ತಾ. Later used for primary uses such as large blocks, hard tissue, whole mount, hard tissue such as wood ಇರಬಹುದು, ಪ್ಲಾಂಟ್ ಇದು ಟ್ರೀಸ್ ಅಲ್ಲಿ ಆಯ್ತಾ. ವುಡ್ ಥಿನ್ ಸೆಕ್ಷನ್, ವುಡ್ ಸ್ಟಡೀಸ್ ಥಿನ್ ಸೆಕ್ಷನ್ಸ್ ಎಲ್ಲ ಹೆಂಗೆ ಅಂದ್ರೆ ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಮೈಕ್ರೋಟೋಮ್. ಹ್ಯಾಂಡ್ ಸೆಕ್ಷನ್ ಇಸ್ ರೂಲ್ಡ್ ಔಟ್, ಯು ಕಾಂಟ್ ಇವನ್ ಡೂ ದಟ್ ಆಯ್ತಾ. ಪ್ರೀವಿಯಸ್ 2 ಟೈಪ್ಸ್ ಗೂನು ಆಗಲ್ಲ ಬಿಕಾಸ್ ಇದ್ರಲ್ಲಿ ಮಾತ್ರ ನೀವು ಮೆಟೀರಿಯಲ್ ಫಿಕ್ಸ್ಡ್ ಆಗಿರುತ್ತೆ ಅಂಡ್ ವೇರ್ ದಿಸ್ blade will come and slide the
it will cut the sections, it will take the it will cut on the tissue ಆಯ್ತಾ. It is especially used in neuropathology and ophthalmic pathology. ನ್ಯೂರೋಪ್ಯಾಥಾಲಜಿ ಅಂದ್ರೆ ಪ್ಯಾಥಾಲಜಿ ರಿಲೇಟೆಡ್ ಟು ನರ್ವಸ್ ಸಿಸ್ಟಮ್, ಆಪ್ಥಲ್ಮಿಕ್ ಪ್ಯಾಥಾಲಜಿ ಅಂದ್ರೆ ಇದು ಪ್ಯಾಥಾಲಜಿ ರಿಲೇಟೆಡ್ ಟು ಐ ಇನ್ಫೆಕ್ಷನ್. The block holder is mounted on a steel carriage which slides backwards and forward on guides against a fixed horizontal knife. ಆಯ್ತಾ. ಸೊ ಇಲ್ಲಿ ನೈಫ್, ಇಲ್ಲಿ ಹಾರಿಜಾಂಟಲ್ ನೈಫ್ ಇರುತ್ತೆ ಅಂಡ್ ಸ್ಟೀಲ್ ಕ್ಯಾರಿಯೇಜ್ ಅಲ್ಲಿ ಸ್ಲೈಡ್ ಬ್ಲಾಕ್ ಅಲ್ಲಿ ಬ್ಲಾಕ್ ಇರುತ್ತೆ ವಿಚ್ ಯು ಹ್ಯಾವ್ ಟು ಟೇಕ್ ದ ಸೆಕ್ಷನ್. ಆಯ್ತಾ. ಇದು ಸ್ಲೈಡ್ ಆಗ್ತಾ ಆಗುತ್ತೆ, ದ ಮೆಟೀರಿಯಲ್ ವಿಲ್ ಸ್ಲೈಡ್ ಆನ್ ದ ನೈಫ್ ಹಾರಿಜಾಂಟಲ್ ಆಗಿ. ಆಯ್ತಾ. ಸೊ ಯು ಗೆಟ್ ಎ ಪ್ರಾಪರ್ TS. ಅಡ್ವಾಂಟೇಜ್ ಏನಂದ್ರೆ ಇಟ್ ಇಸ್ ಅ ಹೆವಿ, ವೆರಿ ಸ್ಟೇಬಲ್ ಇನ್ಸ್ಟ್ರೂಮೆಂಟ್ ಅಂಡ್ ನಾಟ್ ಸಬ್ಜೆಕ್ಟೆಡ್ ಟು ವೈಬ್ರೇಷನ್. ಏನಾಗುತ್ತೆ ರೊಟೇಟರಿ ಅಂದ್ರೆ ವೆನ್ ಯು ಆರ್ ರೊಟೇಟಿಂಗ್ ನೋ ಇಟ್ ಕ್ರಿಯೇಟ್ಸ್ ಅ ಕೈಂಡ್ ಆಫ್ ವೈಬ್ರೇಷನ್ ಇನ್ ದ ಸಿಸ್ಟಮ್, ಬಟ್ ಇದರಲ್ಲಿ ವೈಬ್ರೇಷನ್ ಇರಲ್ಲ. ಈ ಮೈಕ್ರೋಟೋಮ್ ಅಲ್ಲಿ ವೈಬ್ರೇಷನ್ ಇರಲ್ಲ ಬಿಕಾಸ್ ಇಟ್ ಇಸ್ ಹೆವಿ ಅಂಡ್ ವೆರಿ ಸ್ಟೇಬಲ್ ಇನ್ಸ್ಟ್ರೂಮೆಂಟ್. Knife, the knife, large knife can be used, that is 24 centimeter long knife can be used and usually wedge shaped. Aita. So because of the knife it is wedge shaped, the vibration will be lesser. Aita. And adjustable knife holding clamp allowing tilt and angle of knife to the block to be easily set. And ಇದ್ರಲ್ಲಿ ಏನಂದ್ರೆ ಕಟಿಂಗ್ಸ್ ನಾವು ಸೆಲೋಡಿಯನ್ ಸೆಕ್ಷನ್ಸ್ used for cutting Selodian sections by setting the knife obliquely. And ಇದರಲ್ಲಿ paraffin wax ನ embedded ಮಾಡಿರ್ತಾರೆ and that can be used for easy cutting. Disadvantage ಏನಂದ್ರೆ it is slower in use than rocker or rotary microtome and true only when changes from one instrument to another is made. With practice, sections from rotating paraffin blocks can be cut as quickly as on any other type of microtome. Aita. But this ಏನಂದ್ರೆ ಈ ತರ ಮೂವ್ ಆಗುತ್ತೆ ಅಲ್ವಾ, this is comparatively lesser. This takes more time for giving the section comparing previous to. ಆಯ್ತಾ. Next is sliding microtome. This is designed for cutting Selodin embedded tissue. ಆಯ್ತಾ. And this knife blade ಇದು ಏನಂದ್ರೆ ಈ ಸೆಲೋಡಿನ್ ಅಂದ್ರೆ ಇದೇನಂದ್ರೆ ಸೆಮಿ ಸಾಲಿಡ್ ಸೊಲ್ಯೂಷನ್. ಆಯ್ತಾ. ಆ ಸೊಲ್ಯೂಷನ್ ಏನಂದ್ರೆ ಪ್ಯಾರಾಫಿನ್ ಪೈರೋಸೈಲಿನ್ ಈಥರ್ ಮತ್ತೆ ಆಲ್ಕೋಹಾಲ್ ನ ಯೂಸ್ ಮಾಡಿ ಆ ಸೊಲ್ಯೂಷನ್ ನ ಪ್ರಿಪೇರ್ ಮಾಡಿರ್ತಾರೆ. ಆಯ್ತಾ. ಇದು ನಾವು ಪ್ಲಾಂಟ್ ಸೆಕ್ಷನ್ಸ್ ಅಲ್ಲಿ ನಾವು ಯೂಸ್ ಮಾಡಲ್ಲ. ಪ್ಲಾಂಟ್ ಸೆಕ್ಷನ್ ಗೆ ವಿ ಯೂಸ್ ಓನ್ಲಿ ಪ್ಯಾರಾಫಿನ್ ವ್ಯಾಕ್ಸ್. ಆಯ್ತಾ. that you can keep it in your mind. For animal ಮತ್ತೆ human pathology ಅಥವಾ animal cells, animal tissues ಗೆ this celloidin embedded tissue celloidin embedding ಮಾಡೋದು ಯೂಶಲ್ ಆಗಿ it is for animal tissue but not plant tissue. ಆಯ್ತಾ. ಸೊ ಪ್ಲಾಂಟ್ ಟಿಶ್ಯೂಗೆ ಪ್ಯಾರಾಫಿನ್ ವ್ಯಾಕ್ಸ್ ನ ನಾವು ಜಾಸ್ತಿ ಯೂಸ್ ಮಾಡೋದು. ದಿಸ್ ಇಸ್ ದ ಒನ್. ಆಯ್ತಾ. ಸ್ಲೈಡಿಂಗ್ ಮೈಕ್ರೋಟೋಮ್, ದ ನೈಫ್ ಆರ್ ಬ್ಲೇಡ್ ಇಸ್ ಸ್ಟೇಷನರಿ, ಸ್ಪೆಸಿಮನ್ ಸ್ಲೈಡ್ಸ್ ಅಂಡರ್ ಇಟ್ ಡ್ಯೂರಿಂಗ್ ಸೆಕ್ಷನಿಂಗ್. ಆಯ್ತಾ. ಸೊ ಇದ್ರಲ್ಲಿ ಏನಂದ್ರೆ ಬ್ಲೇಡು ಇರುತ್ತೆ ಅಂಡ್ ದ ಸ್ಪೆಸಿಮನ್ ವಿಲ್ ಸ್ಲೈಡ್. ಆಯ್ತಾ. ಸ್ಪೆಸಿಮನ್ ವಿಲ್ ಸ್ಲೈಡ್ ಆನ್ ದ ಬ್ಲೇಡ್ ಅಂಡ್ ದಟ್ ಗಿವ್ಸ್ ದ section and it is used for paraffin wax embedded sectioning good na ನಾವು ಯೂಸ್ ಮಾಡಬಹುದು. Using microtome and this gives the best result for cutting frozen section. ಇವಾಗ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿರ್ತಾರಲ್ಲ ಫ್ರೋಸನ್. ಆಯ್ತಾ. ಅಂತ ಮೆಟೀರಿಯಲ್ ನ ಸೆಕ್ಷನ್ ತೆಗಿಯಕ್ಕೆ this is the best microtome.
ಅಂಡ್ ಮೆಷಿನ್ ಇಸ್ ಇದನ್ನ ನಾವು ಇದನ್ನ ಟೇಬಲ್ ಮೈಕ್ರೋಟೋಮ್ ಅಂತಾನು ಹೇಳ್ತೀವಿ. ಯಾಕೆ ಅಂದ್ರೆ there are different types of table microtome. This freezing microtome is also one of the table microtome. ಯಾಕಂದ್ರೆ ಇದನ್ನ ನಾವು ಕ್ಲಾಂಪ್ ಮಾಡ್ತೀವಿ, ಟೇಬಲ್ ಮೇಲೆ ನಾವು ಇದನ್ನ ಕ್ಲಾಂಪ್ ಮಾಡ್ಬಿಟ್ಟು the machine is clamped to the edge of a vent and connected to a cylinder of carbon dioxide by means of a specially strengthened flexible metal tube. See, ಇದು flexible, ಇದನ್ನ CO2 ಗೆ ನಾವು ಮಾಡ್ತೇವೆ ಆಯ್ತಾ. Knife freezing attachment is supplied with most machines and separately control flow of CO2 on the edge of the knife to deploy the thawing of sectioning on the knife and make it possible to transfer them directly from knife to slide. ಆಯ್ತಾ, CO2 ಯೂಸ್ ಮಾಡೋದೇ ನಾವು ಥಾಯಿಂಗ್ ಮಾಡೋದಕ್ಕೆ, ಟು ಡಿಲೇ ದ ಥಾಯಿಂಗ್ ಆಫ್ ದ ಸೆಕ್ಷನ್. ಅದನ್ನ ನಾವು ಅದಕ್ಕೆ ನಾವು CO2 ನ ಯೂಸ್ ಮಾಡ್ತೀವಿ ಆಯ್ತಾ. Sections thickness gauge is graduated in units of 5 micrometer instead of 1 micrometer ಆಯ್ತಾ. ಸೊ ಈಚ್ ಯೂನಿಟ್ ಯೂಶುವಲ್ ಮೈಕ್ರೋಟೋಮ್ ಅಲ್ಲಿ ನಾವು ಈಚ್ ಯೂನಿಟ್, ಇಲ್ಲಿ ಯೂನಿಟ್ ಅಂತ ಇರುತ್ತೆ ಸ್ಕೇಲ್ ಅಲ್ಲಿ. ಆ ಯೂನಿಟ್ ಏನಂದ್ರೆ ಈಚ್ ಯೂನಿಟ್ ನಾವು ಕೆಲವುದು ಗ್ರೇಡೇಷನ್ ಅಲ್ಲಿ 1 is equal to 1 ಮೈಕ್ರೋಮೀಟರ್ ನ ಯೂಸ್ ಮಾಡಿರಬಹುದು, ಅಥವಾ 1 ಯೂನಿಟ್ is equal to 2 ಮೈಕ್ರೋಮೀಟರ್ಸ್. ಬಟ್ ಇದ್ರಲ್ಲಿ ಏನಂದ್ರೆ 1 ಯೂನಿಟ್ is equal to 5 ಮೈಕ್ರೋಮೀಟರ್ ಆಗಿ ನಾವು ಇದನ್ನ ಇದ್ ಮಾಡಿರ್ತಾರೆ, ಗ್ರಾಜುಯೇಟ್ ಆಗಿ. ಥಾಯಿಂಗ್ ಅಂದ್ರೆ ಏನ್ ಮ್ಯಾಮ್? ಥಾಯಿಂಗ್ ಅಂದ್ರೆ ಏನು ನೀವ್ ಹೇಳ್ಬೇಕು ನನ್ಗೆ. ಥಾಯಿಂಗ್ ಅನ್ನೋದು ನೀವ್ ಯೂಸ್ ಮಾಡಿರ್ತೀರಾ, ಮರ್ತೋಗ್ಬಿಡಿರ್ತೀರಾ ಅಷ್ಟೇ. ಥಾಯಿಂಗ್ ಅಂದ್ರೆ ನಿಮ್ ಮನೆಯಲ್ಲೂ ನೀವ್ ಇದ್ ಮಾಡ್ತಾರ, ಏನಾದ್ರು ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತೆಗಿತೀರಾ ಅಲ್ವಾ, ಫ್ರೀಜರ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಸ್ನೋ ಆಗುತ್ತೆ ಅಥವಾ ಫ್ರೋಸನ್ ಆಗುತ್ತೆ, ಗಟ್ಟಿ ಐಸ್ ಆಗುತ್ತೆ. ಆ ಸಬ್ಸ್ಟೆನ್ಸ್ ನ ತೆಗೆದ್ಬಿಟ್ಟು ಆಯ್ತಾ, ಅದು ಲಿಕ್ವಿಡ್ ಆಗುತ್ತೆ ಅಲ್ವಾ, ಥಾಯಿಂಗ್ ಅಂತಾರೆ. ಥಾಯಿಂಗ್ ಅಂತ ಹೇಳೋದು ಆಯ್ತಾ. ಎನಿಥಿಂಗ್ ದಟ್ ಇಸ್ ಅಂಡರ್ ಕೋಲ್ಡ್, ವೆರಿ ಕೋಲ್ಡ್, ಫ್ರೋಸನ್, ಅದು ಅದನ್ನ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಸಾಲಿಡ್ ಕನ್ವರ್ಟಿಂಗ್ ಇಂಟು ಲಿಕ್ವಿಡ್ ಆಯ್ತಾ, ಅದನ್ನ ನಾವು ಥಾಯಿಂಗ್ ಅಂತ ಹೇಳೋದು. ದಟ್ಸ್ ಇಟ್ ಫಾರ್ ಟುಡೇ. ನಾನು ಸಿಂಪಲ್ ಇದು ತಗೊಂಡೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ I will do some other stuff. ನೋಡ್ತೀನಿ ನಿಮ್ ಸಿಲೆಬಸ್ ಅಲ್ಲಿ. ಮಂಡೇ ಇಂದ I want stop sharing. Yeah, Monday ಇಂದ I want you people to start giving seminars ಆಯ್ತಾ. I want one by one you people should start microscope, types of microscope. ಅರ್ಥ ಆಯ್ತಾ? ಓಕೆ ಮ್ಯಾಮ್. ಯಾರಿಗಾದ್ರೂ ಕೊಟ್ಟಿದ್ನ ನಾನು ಮೈಕ್ರೋಟೋಮ್ ಸೆಮಿನಾರ್ ಟಾಪಿಕ್ ಆಗಿ? ಗೊತ್ತಿಲ್ಲ ಅಮ್ಮ. ಎಲ್ಲಾರು ಆಲ್ಮೋಸ್ಟ್ ಇದ್ದೀರಾ ಅಲ್ವಾ ಇವತ್ತು? 2 4 10 12 ಜನ ಇದ್ದೀರಾ. Okay, answer your attendance. Akshita? Present, ma'am. Apurva? Absent. Ashok Kumar? Absent. Chaitra? Chaitra present, ma'am. Giri Babu? Aurora ಹೇಳ್ಬೇಕು. Present, ma'am.
Gopal Krishna. Gopal Krishna. Sharath. Chaitra also present, ma'am. Kiran. Present, ma'am. Nalini. Narita. Present, ma'am. Narayan Swami. Nikhil. Pavitra. Present, ma'am. Rajesh. Rakshita. Rakshita idala. No, ma'am. Sandeep. Present, ma'am. Divani. Swapna. Swati. Present, ma'am. Veda. Present, ma'am.